ಇನ್ನು ನೇರವಾಗಿ ದೆಹಲಿಗೆ ಹೋಗೋದಾದ್ರೆ ದೆಹಲಿಯಲ್ಲಿ ಮತ್ತೆ ರೈತರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಶಂಭು ಗಡಿ ರಣಾಂಗಣವಾಗಿ ಹೋಗಿದೆ. ಕೇಂದ್ರದ ವಿರುದ್ಧ ದೇಶದ ರೈತರು ರಣಕಾಳೆಯನ್ನ ಮೊಳಗಿಸಿದ್ದಾರೆ. ಬೆಂಬಲ ಬೆಲೆ, ಕೃಷಿ ಬಿಲ್ ವಾಪಸ್, ಸ್ವಾಮಿನಾಥನ್ ವರದಿ ಜಾರಿ ಸೇರಿ ವಿವಿಧ ಬೇಡಿಕೆಯನ್ನ ಈಡೇರಿಸಿ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ನಿನ್ನೆ ರಾತ್ರಿ ಕೇಂದ್ರ ಸರ್ಕಾರ ನಡೆಸಿದಂತಹ ಸಂಧಾನ ವಿಫಲವಾಗಿದೆ. ದೆಹಲಿಗೆ ನುಗ್ಗೋಕ್ಕೂ ಕೂಡ ಯತ್ನವನ್ನ ಮಾಡಿದ್ರು. ದೆಹಲಿಗೆ ಗಡಿಗೆ ಆಗಮಿಸಿದ್ದಾರೆ ಸಾವಿರಾರು ರೈತರು. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಕರ್ನಾಟಕದ ರೈತರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಈಗ ದೊಡ್ಡ ಮಟ್ಟದಲ್ಲಿ ಒಂದು ಸಂಘರ್ಷ ಏರ್ಪಡ್ತಾ ಇದೆ. ಪೊಲೀಸರು ಮತ್ತೆ ರೈತರ ನಡುವೆ ಅಶ್ರುವಾಯು ಪ್ರಯೋಗವನ್ನ ಕೂಡ ಅಲ್ಲಿ ಮಾಡಿದ್ದಾರೆ. ದೆಹಲಿಯ ಶಂಭು ಗಡಿ ರಣಾಂಗಣ ಈಗಲೂ ಕೂಡ ಮಾತುಕತೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ನಿನ್ನೆ ರಾತ್ರಿಯೂ ಕೂಡ ಮಾತುಕತೆಯನ್ನ ಮಾಡಿದೆ, ಬಟ್ ಯಾವುದೂ ಕೂಡ ಫಲ ಕೊಟ್ಟಿಲ್ಲ. ಹಾಗಾಗಿ ಈಗ ರೈತರು ದೆಹಲಿಗೆ ನುಗ್ಗೋಕೆ ಯತ್ನವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರ ನಡುವೆ ಈ ಸಂಘರ್ಷ ನಿರ್ಮಾಣವಾಗಿದೆ. ರೈತರು ಮತ್ತು ಪೊಲೀಸರ ನಡುವೆ ಅಶ್ರುವಾಯು ಪ್ರಯೋಗವನ್ನ ಕೂಡ ಮಾಡಿದ್ದಾರೆ. ಅಲ್ಲಲ್ಲಿ ನಿಮಗೆ ಕಾಂಕ್ರೀಟ್ನ ತಡೆಗೋಡೆಯನ್ನು ಹಾಕಿದ್ದಾರೆ, ಮುಳ್ಳು ಕಂಬಿಗಳನ್ನು ಹಾಕಿದ್ದಾರೆ, ರಸ್ತೆಗಳ ಮೇಲೆ ಮೊಳೆಯನ್ನು ಹಾಕಿದ್ದಾರೆ. ಅಂದರೆ ಆ ಒಳಗಡೆಗೆ ಬರದೇ ಇರಲಿ ಅಂತ ಹೇಳಿ. ಬಟ್ ಇದರ ಪರಿಣಾಮ ಏನಾಗ್ತಾ ಇದೆ ಅಂತಂದರೆ ದೆಹಲಿಯ ಸುತ್ತಲೂ ಕೂಡ ಟ್ರಾಫಿಕ್ ಜಾಮ್ ಆಗಿ ಹೋಗಿದೆ, ಸಂಪೂರ್ಣವಾಗಿ ಜಾಮ್ ಆಗಿ ಹೋಗಿದೆ. ಅದು ಸಿಟಿಯ ಒಳಗಡೆಗೂ ಕೂಡ ಪರಿಸ್ಥಿತಿ ಹಾಗೆ ಇದೆ. ಆ ಕಡೆಗೆ ಉತ್ತರ ಪ್ರದೇಶದ ಗಡಿ ಭಾಗಗಳಲ್ಲೂ ಹಾಗೆ ಇದೆ, ಹರಿಯಾಣದ ಗಡಿ ಭಾಗಗಳಲ್ಲೂ ಹಾಗೆ ಇದೆ, ಪಂಜಾಬ್ಗೆ ಹೋಗುವಂಥ ಮಾರ್ಗಗಳಲ್ಲೂ ಕೂಡ ಹಾಗೆ ಇದೆ. ತುಂಬ ಜನ ಟೂರಿಸ್ಟ್ ಈಗ ಹೋಗುವಂಥ ಸಂದರ್ಭ. ಕಾರಣ ಫೆಬ್ರವರಿ ಸಂದರ್ಭದಲ್ಲಿ ಸ್ನೋಫಾಲ್ ಎಲ್ಲ ಕಡಿಮೆ ಆದ ನಂತರ ಸ್ವಲ್ಪ ಚಳಿ ಕಡಿಮೆ ಇರುತ್ತೆ. ಹಾಗಾಗಿ ಪಂಜಾಬ್ ಮೂಲಕವಾಗಿ ಜಮ್ಮು ಕಾಶ್ಮೀರ ಈ ಕಡೆಗೆ ಹೋಗುವಂಥವ್ರು ತುಂಬ ಜಾಸ್ತಿ ಇರ್ತಾರೆ. ಅವರೆಲ್ಲ ಪಂಜಾಬ್ಗೆ ಹೋಗುವಂಥ ಸಂದರ್ಭದಲ್ಲಿ ಈಗ ಲಾಕ್ ಆಗಿದ್ದಾರೆ ಈ ಪ್ರತಿಭಟನೆಯಿಂದಾಗಿ. ಉತ್ತರ ಪ್ರದೇಶದಲ್ಲೂ ಕೂಡ ಈ ಸಮಸ್ಯೆ ಆಗ್ತಾ ಇದೆ. ಅದು ಗಡಿ ಭಾಗದಲ್ಲಿ ಮಾತ್ರ, ಸಂಪೂರ್ಣವಾಗಿ ಉತ್ತರ ಪ್ರದೇಶ ಅಲ್ಲ, ದೆಹಲಿಯ ಗಡಿ ಭಾಗದಲ್ಲಿ ಈ ಸಮಸ್ಯೆಗಳಾಗ್ತಾ ಇದೆ. ಹಾಗಾಗಿ ದೆಹಲಿಗೆ ಹೋಗಿ ನಾನು ಯಾರಾದರೂ ಆಚೆ ಹೋಗ್ತೀನಿ ಅನ್ನೋದಾದರೆ ಬೈ ರೋಡ್ ನಿಮಗೆ ಈ ಸಮಸ್ಯೆ ಡೆಫಿನೆಟ್ಲಿ ಅಲ್ಲಿ ತಟ್ಟುತ್ತೆ. ಕಾರಣ ದೊಡ್ಡ ಸಂಖ್ಯೆಯಲ್ಲಿ ರೈತರಲ್ಲಿ ತೆರಳಿದ್ದಾರೆ. ಹಾಗಾಗಿ ಆ ಪ್ರತಿಭಟನೆಯನ್ನು ದೊಡ್ಡ ಪ್ರಮಾಣದಲ್ಲೇ ಮಾಡ್ತಾ ಇದ್ದಾರೆ. ಅವರ ಬೇಡಿಕೆ ಇಷ್ಟೇ: ಬೆಂಬಲ ಬೆಲೆ, ಕೃಷಿ ಬಿಲ್ ವಾಪಸ್, ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಬೇಕು. ಇದು ಸೇರಿದಂತೆ ಇನ್ನುಳಿದಂಥ ಬೇಡಿಕೆಗಳನ್ನು ಇಟ್ಕೊಂಡು ಅವರು ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ನನ್ನ ಸಹೋದ್ಯೋಗಿ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಏನಾಯಿತು? ಸಂಧಾನ ಯಾಕೆ ವಿಫಲವಾಯಿತು? ಮತ್ತೆ ಏನು ಬಹುದೊಡ್ಡ ಬೇಡಿಕೆಗಳು ಈ ರೈತರದ್ದಿರೋದು? ಈಗ ಪರಿಸ್ಥಿತಿ ಹೇಗಿದೆ? ಅರುಣ್, ನೋಡಿ, ಪ್ರಮುಖವಾಗಿ ಏನು ಬೆಂಬಲ ಬೆಲೆಗೆ ಖಾತ್ರಿಪಡಿಸುವಂತಹ ಒಂದು ಕಾನೂನನ್ನ ಜಾರಿ ಮಾಡಬೇಕು ಅನ್ನುವಂಥದ್ದು ರೈತರ ಪ್ರಮುಖ ಬೇಡಿಕೆಯಾಗಿರುವಂತದ್ದು. ಇದ್ರ ಜೊತೆಗೆ ಪಿಂಚಣಿ ವ್ಯವಸ್ಥೆ ಆಗ್ಬೇಕು, ಮತ್ತೆ ರೈತರ ಸಾಲ ಮನ್ನಾ ಆಗ್ಬೇಕು ಅನ್ನುವಂಥದ್ದು ಇನ್ನಿತರ ದೊಡ್ಡ ಬೇಡಿಕೆಗಳಾಗಿರುವಂಥದ್ದು. ಹೊರತುಪಡಿಸಿ ಹಿಂದೆ ಪ್ರತಿಭಟನೆ ನಡೆಸಿದಂತ ಸಂದರ್ಭದಲ್ಲಿ ರೈತರ ಮೇಲೆ ಕೇಸ್ಗಳನ್ನ ಹಾಕಲಾಗಿದೆ, ಅವುಗಳನ್ನ ವಾಪಸ್ ಪಡಿಬೇಕು ಅನ್ನುವಂಥದ್ದು, ಮತ್ತೆ ಇನ್ನೊಂದಿಷ್ಟು ಕೆಲವು ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ಈಗ ಈ ಒಂದು ದೆಹಲಿ ಚಲೋ ಹೋರಾಟಕ್ಕೆ ಕರೆ ಕೊಟ್ಟಿರುವಂತದ್ದು. ಈಗಾಗಲೇ ರೈತರ ಮೇಲೆ ಹಾಕಿರುವಂತ ಕೇಸ್ಗಳನ್ನ ವಾಪಸ್ ಪಡಿಲಿಕ್ಕೆ ಸರ್ಕಾರ ಸಹಮತಿಯನ್ನು ಸೂಚಿಸಿರುವಂತದ್ದು. ಆದ್ರೆ ಬೆಂಬಲ ಬೆಲೆ ಖಾತ್ರಿಪಡಿಸುವಂತ ಕಾನೂನು ಜಾರಿಗೆ ಮತ್ತೆ ರೈತರಿಗೆ ಪಿಂಚಣಿ ವ್ಯವಸ್ಥೆ ಆಗಿರ್ಬೋದು ಅಥವಾ ರೈತರ ಸಾಲ ಮನ್ನಾ ವಿಚಾರ ಆಗಿರ್ಬೋದು, ಈ ವಿಚಾರಗಳಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರೈತ ಮುಖಂಡರಲ್ಲಿ ಒಮ್ಮತದ ನಿರ್ಧಾರ ಹೊರಗಡೆ ಬಂದಿಲ್ಲ. ಹೀಗಾಗಿ ನಿನ್ನೆ ನಡೆದಂತ ಸಂಧಾನ ಸಭೆ ವಿಫಲ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ರೈತರು ಪ್ರತಿಭಟನೆಯನ್ನ ಕೂಡ ಆರಂಭಿಸಿದ್ದಾರೆ. ಪಂಜಾಬ್ ಮತ್ತೆ ಹರಿಯಾಣದ ಮೂಲಕ ದೆಹಲಿ ಗಡಿಗೆ ಬರುವಂತ ಪ್ರಯತ್ನಗಳನ್ನ ಕೂಡ ಮಾಡ್ಲಾಗ್ತಾ ಇದೆ. ಪ್ರಮುಖವಾಗಿ ಈಗ ಪಂಜಾಬ್ ಸರ್ಕಾರ ರೈತರಿಗೆ ಬೆಂಬಲವನ್ನ ಘೋಷಣೆ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರಿಗೆ ಪಂಜಾಬ್ನ ಗಡಿಗಳ ಮೂಲಕ ಹರಿಯಾಣಕ್ಕೆ ತಲುಪಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿರುವಂತದ್ದು. ಅವರೆಲ್ಲರೂ ಕೂಡ ಈಗ ಅಂಬಾಲವನ್ನ ತಲುಪ್ತಾ ಇರುವಂತದ್ದು, ಹರಿಯಾಣದಲ್ಲಿರುವಂತಹ ಅಂಬಾಲವನ್ನ ತಲುಪ್ತಾ ಇರುವಂತದ್ದು. ಅಂಬಾಲ ಗಡಿಯನ್ನ ಕ್ರಾಸ್ ಮಾಡಿ ಅವರು ದೆಹಲಿ ಗಡಿಗೆ ಪ್ರವೇಶವನ್ನ ಮಾಡ್ಬೇಕಾಗತ್ತೆ. ಎಲ್ಲಿ ಸಿಂಗು ಗಡಿ ಇದೆಯಲ್ಲ ಆ ಗಡಿಯ ಮೂಲಕ ಅವರು ದೆಹಲಿಯನ್ನ ಪ್ರವೇಶ ಮಾಡಬೇಕಾಗತ್ತೆ. ಇನ್ನುಳಿದಂತೆ ಉತ್ತರ ಪ್ರದೇಶದಿಂದಲೂ ಕೂಡ ಕೆಲವೊಂದಿಷ್ಟು ರೈತರು ನೋಯ್ಡಾ ಮೂಲಕ ದೆಹಲಿಗೆ ಬರುವಂತ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಗಡಿಗಳಲ್ಲಿ ಈಗ ಬಹಳ ದೊಡ್ಡ ಪ್ರಮಾಣದ ಭದ್ರತೆಯನ್ನ ನಿಯೋಜಿಸುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಕಾಂಕ್ರೀಟ್ ಬ್ರಿಕ್ಸ್ ಗಳನ್ನ, ಬ್ಯಾರಿಕೇಡ್ ಗಳನ್ನ, ಮುಳ್ಳಿನ ತಂತಿಗಳನ್ನ ಅಳವಡಿಸುವಂತ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ಪ್ರಮುಖ ರಸ್ತೆಗಳಿಗೆ ಟ್ರ್ಯಾಕ್ಟರ್ನ ತೆಗೆದುಕೊಂಡು ಬರದಂತೆ ನೋಡ್ಕೊಳ್ಳಿಕ್ಕೆ ಕಬ್ಬಿಣದ ಮೊಳೆಗಳನ್ನ ಕೂಡ ಹೊಡೆಯುವಂತ ಕೆಲಸವನ್ನ ಮಾಡಲಾಗಿದೆ. ಒಂದ್ ವೇಳೆ ಟ್ರ್ಯಾಕ್ಟರ್ ಮೂಲಕ ಅವ್ರೇನಾದ್ರೂ ದೆಹಲಿ ಪ್ರವೇಶಕ್ಕೆ ಪ್ರಯತ್ನ ಪಟ್ರೆ ಟ್ರ್ಯಾಕ್ಟರ್ಗಳು ನಡುವೆಯೇ ಪಂಚರ್ ಆಗ್ಬೇಕು, ಆ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನುಳಿದಂತೆ ದೊಡ್ಡ ದೊಡ್ಡ ಕಂಟೈನರ್ ಗಳನ್ನ ಕೂಡ ನಿಯೋಜಿಸುವಂತ ಕೆಲಸವನ್ನ ಮಾಡಲಾಗಿದೆ. ಟ್ರ್ಯಾಕ್ಟರ್ ಮೂಲಕ ಬ್ಯಾರಿಕೇಡ್ ಗಳನ್ನ ಗುದ್ದಿ ಒಳಗಡೆ ಬರುವಂತ ಪ್ರಯತ್ನ ಮಾಡಿದ್ರು ಕೂಡ ಕಂಟೈನರ್ ಮೂಲಕ ಅವರನ್ನ ತಡೆಯುವಂತ ಪ್ರಯತ್ನಗಳನ್ನ ಕೂಡ ಪೊಲೀಸರು ಮಾಡ್ಕೊಳ್ಳಾಗ್ತಾ ಇರುವಂತದ್ದು. 2020-21ರಲ್ಲಿ ಪ್ರತಿಭಟನೆ ನಡೆದಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಸಂಪೂರ್ಣವಾಗಿ ಸನ್ನದ್ಧ ಆಗಿರ್ಲಿಲ್ಲ. ಹೀಗಾಗಿ ದೆಹಲಿಗೆ ಒಳಗೆ ನುಗ್ಲಿಕ್ಕೆ ರೈತರಿಗೆ ಬಹಳಷ್ಟು ಸುಲಭದ ದಾರಿಗಳು ಸಿಕ್ಕಿದ್ವು. ಆದ್ರೆ ಈ ಬಾರಿ ಆ ರೀತಿ ಆಗದಂತೆ ನೋಡ್ಕೊಳ್ಳಿಕ್ಕೆ
ಎಲ್ಲ ರೀತಿಯಾದಂತ ಎಚ್ಚರಿಕೆಯನ್ನು ಕೂಡ ವಹಿಸುವಂತ ಕೆಲಸವನ್ನ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಬರ್ತಿರುವಂತ ಮಾಹಿತಿಗಳ ಪ್ರಕಾರ ಅಂಬಾಲದಲ್ಲಿ ರೈತರನ್ನ ತಡಿಲಿಕ್ಕೆ ಅಶ್ರುವಾಯುವನ್ನು ಕೂಡ ಸಿಡಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದಾವೆ. ಅರುಣ್, ಶಬೀರ್, ಚುನಾವಣೆ ಹತ್ತಿರ ಇರೋದ್ರಿಂದ ಇನ್ನೊಂದು ರೀತಿಯಾದಂಥ ಪ್ರಶ್ನೆ ಚರ್ಚೆಯೂ ಕೂಡ ಬರುತ್ತೆ. ಬಿಹೈಂಡ್ ಎನಿ ಪಾಲಿಟಿಕ್ಸ್, ಇದರ ಹಿಂದೆ ರಾಜಕೀಯ ಏನಾದರೂ ಇದೆಯಾ? ಆ ರೀತಿಯಾದಂತ ಆರೋಪಗಳು ಸದ್ಯಕ್ಕೆ ಈಗ ಕೇಳಿ ಬರ್ತಾ ಇರುವಂತದ್ದು. ರೈತರು ಪ್ರತಿಭಟನೆ ಮಾಡ್ತಾ ಇರುವಂತ ಬೆನ್ನಲ್ಲೇ ಕೆಲವೊಂದಿಷ್ಟು ಆರೋಪಗಳು ಬರ್ತಾ ಇದಾವೆ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪ್ರಾಯೋಜಿತ ರೈತರ ಹೋರಾಟ ಅನ್ನುವಂತ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಆರೋಪಗಳು ಬರ್ತಾ ಇದಾವೆ. ಇದಕ್ಕೆ ಈಗಾಗಲೇ ಆ ರೈತರು ಕೂಡ ಸ್ಪಷ್ಟನೆಯನ್ನು ಕೊಡುವಂತ ಕೆಲಸವನ್ನ ಕೂಡ ಮಾಡಿದೆ. ಬಿಜೆಪಿ ಈ ಒಂದು ಪ್ರಮುಖ ನಿರ್ಧಾರಗಳಿಗೆ ಎಷ್ಟು ಹೊಣೆಗಾರನೋ ಅಷ್ಟೇ ಹೊಣೆಗಾರಿಕೆ ಕಾಂಗ್ರೆಸ್ದು ಕೂಡ ಆಗಿದೆ. ನಮ್ಮ ಹೋರಾಟಕ್ಕೆ ಯಾವುದೇ ರಾಜಕೀಯ ಪಕ್ಷಗಳ ಬೆಂಬಲ ಇಲ್ಲ ಅಂತ ಹೇಳಿದೆ. ಆದಾಗ್ಯೂ ಕೂಡ ಪಂಜಾಬ್ ಸರ್ಕಾರ ರೈತರ ಪ್ರತಿಭಟನೆಗೆ ಬೆಂಬಲವನ್ನ ಕೊಡ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಆಮ್ ಆದ್ಮಿ ಸರ್ಕಾರ ರೈತರ ಪರವಾಗಿ ನಿಂತಿರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಯಾಕಂದ್ರೆ ಪಂಜಾಬ್ನಿಂದ ಹರಿಯಾಣಕ್ಕೆ ತೆರಳಲಿಕ್ಕೆ ರೈತರಿಗೆ ಸುಲಭವಾದಂತ ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಗಡಿಯನ್ನ ಕ್ರಾಸ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇರುವಂತದ್ದನ್ನು ಕೂಡ ಗಮನಿಸ್ತಾ ಇದ್ದೇವೆ. ಮತ್ತೊಂದು ಕಡೆ ದೆಹಲಿಯಲ್ಲಿ ಒಂದು ಕ್ರೀಡಾಂಗಣವನ್ನ ತಾತ್ಕಾಲಿಕ ಜೈಲಾಗಿ ಪರಿಗಣಿಸಬೇಕು ಅಂತ ಕೇಂದ್ರ ಸರ್ಕಾರ ಆಮ್ ಆದ್ಮಿ ಸರ್ಕಾರಕ್ಕೆ ಪ್ರಸ್ತಾಪವನ್ನ ಕೊಟ್ಟಿತ್ತು. ಆದ್ರೆ ಆ ಒಂದು ಪ್ರಸ್ತಾಪವನ್ನ ತಿರಸ್ಕರಿಸಿದೆ. ರೈತರು ನ್ಯಾಯಯುತವಾದಂತ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಪ್ರತಿಕ್ರಿಯೆಯಾಗಿ ಉತ್ತರವನ್ನ ಕೂಡ ಆಮ್ ಆದ್ಮಿ ಸರ್ಕಾರ ಕೊಟ್ಟಿರುವಂತದ್ದು. ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಪಂಜಾಬ್ ಮತ್ತೆ ದೆಹಲಿಯಲ್ಲಿ ಅನುಕೂಲ ಆಗುವಂತೆ ಈಗಾಗಲೇ ಕೇಂದ್ರ ಆಮ್ ಆದ್ಮಿ ಪಕ್ಷ ಈಗಾಗಲೇ ರೈತರಿಗೆ ಬೆಂಬಲ ಕೊಡ್ತಾ ಇರುವಂತದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ನೇರವಾಗಿ ಬೆಂಬಲ ನೀಡದೇ ಇದ್ರೂ ಕೂಡ ಪರೋಕ್ಷವಾಗಿ ರೈತರ ಬೆನ್ನಿಗೆ ನಿಲ್ಲುವಂತ ಎಲ್ಲಾ ಬೆಳವಣಿಗೆಗಳು ಕೂಡ ಸದ್ಯಕ್ಕೆ ಆಗ್ತಾ ಇದಾವೆ. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.